ನನಗೆ ಯಾಕೋ ಇದು ಜನಕ್ಕೆ ತಲುಪೋದು ಡೌಟ್ ಆಗ್ತಿದೆ. ಜಿಕೆ ಏನು ಕಾರಣ ಇಲ್ಲದೆ ನನಗೆ 10 ಕೋಟಿ ದುಡ್ಡು ಕೊಡೋಕೆ ಬಂದಿದ್ದ. ಈ ಪ್ರಾಜೆಕ್ಟ್ ಶುರು ಮಾಡೋಕೆ ಮುಂಚೆನೆ ಹಿಂಗೆಲ್ಲ ಆಗತ್ತೆ ಅಂತ ನನಗನ್ಸಿತ್ತು. ಆದರೆ ಈ ಪ್ರಾಜೆಕ್ಟಿಗೆ ಬೇಕಾದ ಸಹಾಯ ಎಲ್ಲ ಮಾಡಿದ್ದು ಜಿಕೆ. ಗೈಸ್, ಇದು ನನ್ನ 5 ವರ್ಷ ಪರಿಶ್ರಮದ ಪ್ರತಿಫಲ. ನಮ್ಮ ದೇಶ ಜನತೆಗೆ ಏನಾದರೂ ಒಳ್ಳೇದು ಮಾಡಬೇಕನ್ನೋ ಉದ್ದೇಶದಿಂದಾನೇ ನಾನು ಇದನ್ನು ಸೃಷ್ಟಿ ಮಾಡಿದ್ದು. ನಮ್ಮ ಭೂಮಿ ಮೇಲೆ 70% ನೀರಿದೆ, ಆದರೆ ಅದರಲ್ಲಿ ಕುಡಿಯೋಕೆ ಯೋಗ್ಯವಾಗಿರೋದು ಕೇವಲ 3%. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ನೀರಿನ ಹಾಹಾಕಾರ ತುಂಬ ಇದೆ. ಹೀಗೆ ಮುಂದುವರಿದರೆ ನೀರಿಗೋಸ್ಕರ ಒಂದು ಯುದ್ಧನೇ ಆಗ್ಬೋದು. ಅದಕ್ಕೆ ಒಂದು ಪರಿಹಾರನೇ ನಮ್ಮ ಈ ಭಗೀರಥ. ನಾನು ಈ ಭಗೀರಥನ್ನು ಸೃಷ್ಟಿ ಮಾಡಿದ್ದು ಒಂದು ವಿಶೇಷವಾದ ರಿಯಾಕ್ಟರ್ ಮತ್ತು ಯುನಿಕ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ. ಇದರ ವಿಶೇಷತೆ ಏನಂದರೆ, ಇದು ಕಲ್ಮಶ ನೀರನ್ನು ಶುದ್ಧೀಕರಿಸುವುದಲ್ಲದೆ ಆ ಪ್ರೋಸೆಸ್ಲಿ ವಿದ್ಯುತ್ತನ್ನು ಕೂಡ ಉತ್ಪಾದಿಸಬಹುದು. ಇದರಿಂದ ನೀರಿನ ಹಾಹಾಕಾರ ಪರಿಹಾರವಾಗುತ್ತೆ. ಅದರ ಜೊತೆಗೆ ನಮ್ಮ ದೇಶದ ಆರ್ಥಿಕತೆಯು ಹೆಚ್ಚಾಗುತ್ತೆ. Abhi, we have to protect this reactor with multiple protections. Okay, sir. Please create a protection key for this. Definitely, sir. ಈ ರಿಯಾಕ್ಟರ್ ಆಕ್ಟಿವೇಟ್ ಆಗಬೇಕಂದ್ರೆ ನಮ್ಮ ಟೀಮ್ ಎಲ್ಲರೂ ಇರಬೇಕು. Sure, sir. Just give me a day time. ಆ ಜಿಕೆ ಯಾವ ಟೈಮಲ್ಲಿ ಬೇಕಾದರೂ ಇಲ್ಲಿ ಬರ್ಬೋದು. ಪ್ರೊಫೆಸರ್, ಇಷ್ಟು ದಿನದ ಶ್ರಮ ಇವತ್ತು ಸಾರ್ಥಕ ಆಯಿತು. ಇದು ತಕ್ಷಣ DSIR ಅಥಾರಿಟೀಸ್ಗೆ ಸಬ್ಮಿಟ್ ಮಾಡಬೇಕು. ವಾವ್, ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಎಲ್ಲಿದ್ದೀರಾ ನೀವು? ನಾನು ಲ್ಯಾಬಲ್ಲಿ. ನಾನು ಈಗಲೇ ಬಂದೆ. ಮುಗಿದ ನಿಮ್ಮ ರಿಸರ್ಚು? ನನಗೆ ಗೊತ್ತು, ನಾನು ಕೊಡೋ ದುಡ್ಡಿನ ಆಸೆ ಬಲೆಗೆ ನೀವು ಬೀಳೋರಲ್ಲ ಅಂತ. ಆದರೆ ಇದರ ಅವಶ್ಯಕತೆ ನನಗೆ ತುಂಬ ಇದೆ. ಎನಿವೆ, ನೀವು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ನೋ ಜಿಕೆ, ಏನಿದು ಜಿಕೆ? ನಿನಗೆ 10 ವರ್ಷ ಜಾಸ್ತಿ ಜಿಕೆ. ಇಲ್ಲಿರೋದು ಡಬ್ಬಿ ರಿಯಾಕ್ಟರ್. ಒರಿಜಿನಲ್ನ ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸಿದ್ದೀನಿ. ಹೇಳೋ ಮೇಲೆ ಹೇಳೋ ಮೇಲೆ ಎಲ್ಲಿ ರಿಯಾಕ್ಟ್ರು? ಹೇಳೋ. ಶಟ್. ಇಡಿಟ್. ಅವತ್ತು ನನ್ನ ಕಣ್ಣು ಮುಂದೆನೇ ಸೈಂಟಿಸ್ಟ್ ಕೊಲೆ ಹೋಗ್ಬೇಕಾದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ.